ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ತಂಗ್ಯವ್ವ. ಥ್ಯಾಂಕ್ ಯು ಅಣ್ಣ. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು. ಜ್ಯೋತಿ, ಹುಟ್ಟುಹಬ್ಬದ ಶುಭಾಶಯಗಳವ. ಅಮ್ಮ ನೀವು ಇದ್ದೀರಾ? ಥ್ಯಾಂಕ್ ಯು. 100 ಕಾಲ ಗಂಡನ ಜೊತೆ ಸುಖವಾಗಿ ಬಾಳವ. ಯಾಕಮ್ಮ ಇದ್ದಿದ್ ಖುಷಿನೆಲ್ಲ ಒಂದೇ ಸಲ ಬಲ್ಲು ನೋಡ್ದಂಗ್ ಹೊಡೆದ್ಬಿಟ್ರಲ್ಲ. ನನ್ ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ, ನನ್ ಹುಟ್ಟುಹಬ್ಬನ ಹೀಗೆಲ್ಲ ಆಚರಿಸ್ಕೊಳ್ತೀನಿ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ ಗಂಡ ಅಂತ ಅನ್ನಿಸ್ಕೊಂಡವನ್ಗೆ ನನ್ ಬರ್ಡೇನ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇಲ್ಲಿವರೆಗೂ ಆಲೋಚನೆ ಕೂಡ ಬಂದಿಲ್ಲ. ಇವತ್ ನನ್ ಹುಟ್ಟಹಬ್ಬ ಅನ್ನೋದು ಅವನಿಗೆ ನೆನ್ಪೇ ಇಲ್ಲ. ಅಂತವ್ರ ಹೆಸರನ್ನ ಯಾಕಮ್ಮ ಹೇಳ್ತೀರಾ? ಅವ್ನ ನನ್ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ತಂಗ್ಯವ್ವ, ಹಿಂಗೆಲ್ಲ ಯಾಕೆ ಮಾತಾಡಕತ್ತಿ? ನಾವು ನಡೆಯೋಬೇಕಾರೆ ಎಡವಿದ್ರೆ ನಡೆಯೋದನ್ನ ಬಿಟ್ಬಿಡ್ತೀವನ? ಊಟ ಮಾಡೋಬೇಕಾರೆ ಊಟದಾಗ ಕಲ್ಲು ಸಿಗ್ತತಿ ಅಂತ ಹೇಳಿ ಊಟ ಮಾಡೋದನ್ನ ಬಿಟ್ಬಿಡ್ತೀವನ? ಸಂಸಾರ ಜೀವನ ಅಂತಂದ್ರೆ ಏಳು ಬೀಳು ಕಲ್ಲು ಮುಳ್ಳು ಎಲ್ಲ ಇರ್ತೈತಿ. ಅನುಸರಿಸ್ಕೊಂಡು ಹೋಗ್ಬೇಕು ತಂಗ್ಯವ್ವ. ಅಣ್ಣ, ನೀನು ಬರ್ಡೇ ಸೆಲೆಬ್ರೇಟ್ ಮಾಡಕ್ ಕರ್ದಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀತಿ ಪಾಠ ಮಾಡಕ್ ಕರ್ದಿದ್ಯಾ ಅಂತ ಇವಾಗ ಗೊತ್ತಾಯ್ತು. ಸರಿ ಬಿಡು, ನಾನು ಹೊರಡ್ತೀನಿ. ತಂಗ್ಯವ್ವ, ಹಂಗ್ಯಾಕ್ ಮಾಡ್ತೀಯವ್ವ? ಒಂದ್ ನಿಮಿಷ ಇರು, ಕೇಕ್ ಕಟ್ ಮಾಡೋಣ ಅಂತ. ಕೇಕು ಬೇಡ, ಏನು ಬೇಡ. ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕ ಯಾರು ಬಂದಾರ ನೋಡು. ಹೇಗಿದ್ದೀರಾ ಸಂಧ್ಯಾ ಅವ್ರೆ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಬಾ. ತಂಗ್ಯವ್ವ, ಡೆಕೋರೇಷನ್ ಎಲ್ಲ ಇಷ್ಟ ಆತ ನಿನಗೆ? ಚೆನ್ನಾಗಿದೆ. ನೀನು ಮೊದಲು ಕೇಕ್ ಕಟ್ ಮಾಡು, ಆಮೇಲೆ ಈ ಡೆಕೋರೇಷನ್ ಎಲ್ಲ ಮಾಡಿದವ್ರನ್ನ ಪರಿಚಯ ಮಾಡಿಸ್ತೀನಿ. ನಿನ್ನ ಮನೆ ಎಲ್ಲ ಫಂಕ್ಷನ್ದಾಗೂ ಅವ್ರು ಇದ್ದ ಇರ್ತಾರೆ. ಅಂದ್ರೆ ಡೆಕೋರೇಷನ್ ಎಲ್ಲ ಚಲೋ ಮಾಡ್ಯಾರಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಹಾ, ಬಾ ಬಾ ಬಾ, ಕೇಕ್ ಕಟ್ ಮಾಡು. ಹಾ, ಮಾಡು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ತಂಗ್ಯವ್ವ, ನನಗಲ್ಲ, ಅವರಿಗೆ. ಜ್ಯೋತಿ ಜ್ಯೋತಿ ಅಣ್ಣ,
ನನ್ ಜೀವನದಲ್ಲಿ ಅಪ್ಪ ಗಂಡ ಅಂತ ಅನ್ನಿಸ್ಕೊಂಡಿರೋ ಗಂಡಸ್ರೆಲ್ಲ ಮೋಸ ಮಾಡ್ಬಿಟ್ರು. ಕೊನೆ ಪಕ್ಷ ಅಣ್ಣ ಅಂತ ಅನ್ನಿಸ್ಕೊಂಡು ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ ಜೀವನಕ್ಕೆ ಬೆನ್ನಿಗಾವಲಾಗಿರ್ತಾನೆ ಅಂತ ಅನ್ಕೊಂಡಿದ್ದೆ. ನೀನು ಎಲ್ಲರ ತರ ಮೋಸ ಮಾಡ್ಬಿಟ್ಟೆ. ನಿನಗೆ ನನಗಿಂತ ಇವ್ರೇ ಹೆಚ್ಚಾಗೋದ್ರು ಅಲ್ಲ? ಸರಿ ಬಿಡು, ಇವತ್ತೇ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ತಂಗ್ಯವ್ವ, ಏನ್ ಮಾಡಕತ್ತಿ ತಂಗ್ಯವ್ವ? ತಪ್ಪು ಮಾಡಕತ್ತಿ ಅಂತ ಅನ್ಸ್ವಲ್ತ ನಿನಗ? ತಪ್ಪು ಮಾಡ್ದವ್ರೆ ತೆಪ್ಪಗಿರ್ಬೇಕಾದ್ರೆ ನನ್ಗೆ ಯಾಕಣ್ಣ ಹೇಳ್ತಾ ಇದ್ಯಾ? ಅಯ್ಯ ಜ್ಯೋತಿ, ಗಂಡ ಇಂತೆ ಅಂದ್ಮೇಲೆ 1000 ಬರ್ತಾವು 1000 ಹೋಗ್ತಾವು. ಹಠ ಮಾಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡವ. ಜ್ಯೋತಿ, ನಾನ್ ನಿನಗೆ ಬುದ್ಧಿ ಮಾತು ಹೇಳೋಷ್ಟು ದೊಡ್ಡೋಳಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಿ. ನಾವ್ ತುಂಬಾ ಪ್ರೀತಿಸೋರ್ನ, ನಮ್ಮನ್ನ ತುಂಬಾ ಪ್ರೀತಿಸೋರ್ನ ಕಳ್ಕೊಂಡಾಗ್ಲೆ ಆ ನೋವೇನು ಅಂತ ಗೊತ್ತಾಗೋದು. ಆ ನೋವಿನ ಕೂಪಕ್ಕೆ ನೀನ್ ಬೀಳೋದ್ ನನಗಿಷ್ಟ ಇಲ್ಲಮ್ಮ. ಎಲ್ರೂ ಒಂದ್ ನಿಮಿಷ ಸುಮ್ನೆ ಇರ್ತೀರಾ? ಕುರಿ ಹಳ್ಳಕ್ ಬಿತ್ತು ಅಂದ್ರೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ನನ್ ಮೇಲೆ ಬುದ್ಧಿವಾದದ ಪ್ರಯೋಗ ಮಾಡ್ತಾ ಇದ್ದೀರಾ? ಯಾಕೆ? ಇಲ್ಲಿ ನಿಂತಿದ್ದಾನಲ್ಲ ದೊಡ್ಡ ಮನುಷ್ಯ, ಅವನಿಗೆ ಬುದ್ಧಿ ಹೇಳಲ್ವಾ? ಇನ್ನಾದ್ರೂ ನನ್ ದಾರಿ ಗಡ್ಡ ಬರ್ಬೇಡ ಅಂತ ಹೇಳಿ ಹೋಗ್ದೆ ಬುದ್ಧಿ ಹೇಳಿದ್ರೆ ಆಗಲ್ವಾ? ಅದನ್ ಬಿಟ್ಟು ಎಲ್ರು ಅವನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ ಕಾಲಿಟ್ಟಾಗ ನನ್ ಜೀವನದಲ್ಲಿ ಮರೆಯಕ್ಕಾಗ್ದೇ ಇರೋ ದಿನ ಅದ್ ನನ್ ಮನ್ಸಲ್ಲಿ ಯಾವಾಗ್ಲೂ ಅಚ್ಚೊಳಿಯುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಚ್ಚೊಳಿಯೋದಂತೂ ನಿಜ, ಸಂತೋಷದಿಂದ ಅಲ್ಲ, ಸಂಕಟದಿಂದ. ಜ್ಯೋತಿ, ಅಮ್ಮ ದಯವಿಟ್ಟು ಮಾತಾಡ್ಬೇಡಿ. ನನ್ ಕೋಪದಲ್ಲಿ ಬೇರೆ ಏನಾದ್ರೂ ಅಂದು ನಿಮಗಷ್ಟೇ ಅಲ್ಲ, ಆಮೇಲೆ ನನಗೂ ನೋವಾಗತ್ತೆ. ನೋಡುವ, ನೋವಾದ್ರೂ ಅಡ್ಡಿ ಇಲ್ಲ, ಆದ್ರೆ ಇವತ್ತು ನನ್ನ ಮಾತು ಕೇಳವ. ಸಾಧ್ಯ ಇಲ್ಲ ಅಮ್ಮ, ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ನಾನು ಇವ್ರ ಮನೇಲಿ ಇರೋಷ್ಟು ದಿನ ನರ್ಕ ನರ್ಕ ಅನುಭವಿಸಿದ್ದೀನಿ. ಅದು ನನಗ್ ಮಾತ್ರ ಗೊತ್ತು. ಪ್ರೀತಿ ಅನ್ನೋ ಪಟ್ಟಿನ ಕಣ್ಣಿಗೆ ಕಟ್ಕೊಂಡು ಕುಂತ್ರುನು ನಿಂತ್ರುನು ಇವನ್ ಜಪ ಮಾಡ್ಕೊಂಡು ಇವನ್ ವರ ಪಡೆಯಕ್ಕೋಸ್ಕರ ಶಬರಿಕಾದಂಗ್ ಕಾಯ್ತಾ ಇದ್ದೆ. ಆದ್ರೆ ಇವನ್ಗೆ ಕನ್ಸಲ್ಲೂ ಮನ್ಸಲ್ಲೂ ಉಸಲ್ಲೂ ತಂಗಿದೆ ಜಪ. ಅವಳು ಬಿಟ್ಟು ಇವನ್ಗಿನ್ನೇನು ಕಾಣೋದೇ ಇಲ್ಲ. ಇವತ್ತು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಈ ಮನುಷ್ಯ ನನ್ನ ಪಾಲಿಗೆ ಸತ್ತು ತುಂಬಾ ದಿನಗಳೇ ಆಗೋಗಿದೆ. ಆ ದೇವರೇ ಬಂದು ಹೇಳಿದ್ರು, ನಾನ್ ಮಾತ್ರ ಇವನ್ ಜೊತೆ ಬದುಕಲ್ಲ.